ಇವತ್ತಿಂದು ಕ್ಯಾಚ್ ಲೈನ್ ಏನಂತಂದರೆ, ಸ್ಟ್ರೋಕ್ ಇಸ್ ನಾಟ್ ಎ ಡೆಡ್ ಎಂಡ್, ಇಟ್ ಇಸ್ ಜಸ್ಟ್ ಅ ಸ್ಮಾಲ್ ಟರ್ನ್ ಇನ್ ದ ರೋಡ್. ಸೊ ಸ್ಟ್ರೋಕ್ ಬಂತು ಅಂತಂದರೆ ಜೀವನ ಪರ್ಯಂತ ಕೈ ಕಾಲಿನ ವೀಕ್ನೆಸ್ ಆಗಲಿ ಅಥವಾ ಬೆಡ್ ರಿಡನ್ ಆಗಿರೋ ಸ್ಥಿತಿ ಏನಿತ್ತು ಅದು ಹಳೆ ಕಾಲದ ಕತೆ. ಸರಿಯಾದ ಟ್ರೀಟ್ಮೆಂಟನ್ನು ಸರಿಯಾದ ಟೈಮಿಗೆ ತೊಗೊಂಡ್ರೆ ದಟ್ಸ್ ಎ ವೆರಿ ಗುಡ್ ಚಾನ್ಸ್ ದಟ್ ಸ್ಟ್ರೋಕ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್, ಇಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ರಿವರ್ಸ್ಡ್. ಸೊ ನ್ಯೂರೋಸರ್ಜನ್ ಆ್ಯಂಡ್ ಸ್ಪೈನ್ ಸರ್ಜನ್ ಆದಂಥ ಡಾಕ್ಟರ್ ಶ್ರೀದತ್ ಬದ್ರಿ ಅವ್ರನ್ನ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರಲ್ಲಿ ಮೀಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ಗ್ಲೋಬಲಿ ಎಷ್ಟು ಸಾವುಗಳು ಸ್ಟ್ರೋಕಿಂದ ಆಗುತ್ತೆ ಅಂದರೆ ಇಟ್ ಕಾಸಸ್ ಮೋರ್ ಡೆತ್ಸ್ ದ್ಯಾನ್ ಮಲೇರಿಯಾ, ಟ್ಯೂಬರ್ಕ್ಯುಲೋಸಿಸ್ ಆ್ಯಂಡ್ ಏಡ್ಸ್ ಪುಟ್ ಟುಗೆದರ್ ಅಂತ ಹೇಳಲಾಗುತ್ತೆ. ಸೊ ಹೈ ಮಾರ್ಟಾಲಿಟಿ ರೇಟ್ ಇದೆ ಸ್ಟ್ರೋಕ್ಗೆ. ಇದು ಇಸ್ ಇಟ್ ಓನ್ಲಿ ಇಫ್ ಇಟ್ ಇಸ್ ನಾಟ್ ಟ್ರೀಟೆಡ್ ಅಟ್ ದ ರೈಟ್ ಟೈಮ್? ಸ್ಟ್ರೋಕಿನ್ ಸ್ಪೆಕ್ಟ್ರಮ್ ಯಾವ ಮಟ್ಟಕ್ಕಿದೆ ಅಂತಂದರೆ, ತುಂಬ ಸಣ್ಣದಾಗಿ ಜಸ್ಟ್ ಒಂಚೂರು ಕಣ್ಣು ಕತ್ಲೆ ಆಗಿ ವಾಸಿಯಾಗ ಹಂಗೆ ಆಗಬಹುದು. ಇನ್ನು ಅದರದ್ದು ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ನೋಡ್ತಿತ್ತು ಅಂತಂದರೆ ಬರ್ತಾನೆ ಫುಲ್ ಕೋಮಾಯಿಂದ ಬರ್ಬೋದು. ಸೊ ಈ ಒಂದು ಮೂಲೆಯಿಂದ ಹಿಡಿದು ಏನೂ ಆಗ್ತಾ ಇಲ್ಲ, ಚಿಕ್ಕದಾಗಿ ಒಂದು 2 ಸೆಕೆಂಡ್ಗೆ ಕಣ್ಣು ಕತ್ಲೆಯಾಗಿ ಸರಿ ಹೋಯ್ತು ಅನ್ನೋದ್ರಿಂದ ಹಿಡಿದು ಆಸ್ಪತ್ರೆಗೆ ಬರಬೇಕಾದ್ರೆ ಕಂಪ್ಲೀಟಾಗಿ ಕೋಮಟೋಸ್ ಆಗಿ ಉಸಿರಾಡದೆ ಆ ಮಟ್ಟದ ತನಕ ಬರ್ಬೋದು. ಬಟ್ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಸಣ್ಣದಾಗಾಯಿತು ಪರವಾಗಿಲ್ಲ ಸರಿ ಹೋಗುತ್ತೆ ಅನ್ನೋ ಮನಸ್ಥಿತಿಲಿ ನಾವು ಇರಬಾರ್ದು. ಯಾಕೆ ಇಷ್ಟು ನಾವು ಅವೇರ್ನೆಸ್ಗೆ ಸ್ಟ್ರೆಸ್ ಕೊಡ್ತೀವಿ ಅಂತಂದರೆ, ಆ ಟೈಮಲ್ಲಿ ಕರೆಕ್ಟಾಗಿ ರೀಚ್ ಆದರೆ ಅದರಿಂದ ಆಗೋ ಬೆನಿಫಿಟ್ಟು ತುಂಬ ಜಾಸ್ತಿ. ಲೈಫ್ ಲಾಂಗು ನೀವು ಒಂದು ಕೈ ಬರಲ್ಲ ಅಂತಂದರೆ ಅವನ ಒಂದು ಕೆಲಸದ ಆಯಾಮದಲ್ಲಿ ಅವನ ಕೆಲಸ ಹೋಗ್ಬೋದು, ಅಥವಾ ಮನೆಗೆ ಅವನೊಬ್ಬನೇ ಅರ್ನಿಂಗ್ ಮೆಂಬರ್ ಆಗಿರ್ಬೋದು, ಅಥವಾ ಅವರೊಬ್ಬರೇ ಅವನು ಅಥವಾ ಅವಳು ಒಬ್ಬರೇ ಅರ್ನಿಂಗ್ ಮೆಂಬರ್ ಆಗಿರ್ಬೋದು. ಸೊ ಅದರಿಂದ ಸಾಮಾಜಿಕವಾಗಿ ತೊಂದರೆ ಆಗುತ್ತೆ, ಅವ್ರ ಫ್ಯಾಮಿಲಿ ಲೈಫಿಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಜಸ್ಟ್ ಇನ್ ಕೇಸ್ ಒಂದು ನೀವು ಹೇಳ್ದಾಗೆ ಸುಮ್ಮನೆ ಕಣ್ಣು ಮಂಜಾಗಿ ಸರಿ ಹೋಯಿತು, ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಇನ್ಯಾವುದೇ ಕಾರಣಕ್ಕಾಗಿರಬಹುದು, ಕೂತು ಸಡನ್ ಆಗಿದ್ದೆ ಅದಕ್ಕೆ ಆಯಿತು ಅಂತ ಅನ್ಕೋಬಹುದು, ಅಥವಾ ಫಾರ್ ವಾಟ್ ಎವರ್ ರೀಸನ್ ಅವ್ರಿಗೆ ಅದು ಸ್ಟ್ರೋಕ್ ಅಂತಾನೆ ಗೊತ್ತಿರಲ್ಲ, ಡಾಕ್ಟರ್ ಹತ್ರ ಹೋಗಲ್ಲ ಅಂತ ಇಟ್ಕೊಳ್ಳೋಣ. ಏನಾಗಬಹುದು? ಕಣ್ಣು ಸಣ್ಣದಾಗಿ ಕತ್ಲೆಯಾಗಿ ಸರಿ ಹೋಗುತ್ತೆ ಅಂತಂತಾರಲ್ಲ, ಅದಕ್ಕೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ ಅಮಯೂರೋಸಿಸ್ ಅಂತ ಕರಿತೀವಿ. ಆಯ್ತಾ? ಏನಾಗುತ್ತೆ ಅಂದರೆ ಅವರು ಕರೆಕ್ಟಾಗಿ ಹಿಂಗೆ ಹೇಳೋದು, ಕೂತಿದ್ದೆ ಕಣ್ಣು ಮುಂದೆ ಒಂದು ಪರದೆ ಹಾಕ್ದಂಗೆ ಆಯಿತು, ಎರಡೂ ಕಣ್ಣು ಮುಂದೆ ಕತ್ಲೆ ಆದಂಗೆ ಒಂದು ಪರದೆ ಹಾಕ್ದಂಗೆ ಆಯಿತು. ಒಂದು 3-4 ಸೆಕೆಂಡ್ ತನಕ ನಂಗೆ ಏನೂ ಕಾಣಲಿಲ್ಲ, ಮಾತಾಡೋದೆಲ್ಲ ಕೇಳ್ತಿತ್ತು, ಜನ ಎಲ್ಲ ನನ್ನ ಕೇಳ್ತಾ ಇದ್ರು ಏನಾಯಿತು ಅಂತ. ಒಂದು 3-4 ಸೆಕೆಂಡ್ ನನಗೆ ಏನೂ ಕಾಣ್ತಿಲ್ಲ, ಇದಕ್ಕಿದಂಗೆ ಕ್ಲಿಯರ್ ಆಯಿತು ನನಗೆ ಅಂತ ಹೇಳಿ. ಇದು ತುಂಬ ಕ್ಲಾಸಿಕಲ್ ಸಿಂಪ್ಟಮ್ ಇದು, ಈ ಥರ ಹೇಳ್ತಾರೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ಒಂಚೂರು ಮಾತು ತೊದಲ್ದಂಗೆ ಆಯಿತು, 1-2 ನಿಮಿಷ ಮಾತು ತೊದಲು ಬಂದಂಗೆ ಆಯಿತು, ಆಮೇಲೆ ಸರಿ ಹೋಯಿತು, ತೊಂದರೆ ಇಲ್ಲ ಅಂತಾರೆ. ಕೆಲವೊಂದಿಂದ ಏನಂತಾರೆ, ಕೈ ಇದ್ದಕ್ಕಿದ್ದಂಗೆ ಒಂದು ಸ್ವಲ್ಪ ವೀಕ್ ಆದಂಗೆ ಅನ್ನಿಸ್ತು, ಜೋಮ್ ಹಿಡೀತು, ಕೈಯಲ್ಲಿ ಹಿಡ್ಕೊಂಡಿದ್ದು ಬಿದ್ದೋಯ್ತು, ಏನು ಹಿಡ್ಕೊಳಕ್ಕಾಗಲಿಲ್ಲ, ಆಮೇಲೆ ಒಂದು ಸ್ವಲ್ಪ ಒದರ್ಕೊಂಡೆ ಸರಿ ಹೋಯಿತು ಅಂತಾರೆ. ಸ್ಟ್ರೋಕಿನ ವಾರ್ನಿಂಗ್ ಸಿಂಪ್ಟಮ್ ಆಗಿದ್ದು ಅವ್ರು ಅದನ್ನು ಬೇಜವಾಬ್ದಾರಿ ತಂದಿಂದ ಸರಿಯಾಗಿ ತೋರಿಸ್ಕೊಳ್ಳಿಲ್ಲ ಅಂತಂದರೆ, ನೆಕ್ಸ್ಟ್ ಟೈಮು ಈ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ಅದು ಅಷ್ಟು ಅವರಿಗೆ ಸೌಕರ್ಯವಾಗಿರೋದಿಲ್ಲ.